ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜಿಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ನೀವು ಧರಿಸೋ ಚಪ್ಪಲಿಯ ಬಣ್ಣ ನಿಮ್ಮ ಭಾಗ್ಯವನ್ನೇ ಬದಲಾಯಿಸುತ್ತೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆಯೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜಿಪ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಚಪ್ಪಲಿ ಕೂಡ ನಮ್ಮ ಜೀವನದಲ್ಲಿ ಬೇಕಾದಂತಹ ಒಂದು ಮುಖ್ಯವಾದ ವಸ್ತು. ದಿನಪೂರ್ತಿ ಹೊರಗಡೆ ಓಡಾಡೋ ನಮಗೆ ಚಪ್ಪಲಿ ಇರದೇ ಇದ್ರೆ ಹೇಗಲ್ವಾ? ಕಲ್ಲು ಮುಳ್ಳು ಗಲೀಜು ಹೂವಿನ ಹಾದಿಯನ್ನ ಸವಿಸಲು ಚಪ್ಪಲಿ ಬೇಕೇ ಬೇಕು. ಇದೇ ಚಪ್ಪಲಿ ನಮ್ಮ ಭಾಗ್ಯ ಅಥವಾ ದೌರ್ಭಾಗ್ಯವನ್ನು ಕೂಡ ಸೂಚಿಸುತ್ತೆ ಅನ್ನೋದು ನಿಮಗೆ ಗೊತ್ತಾ? ಹೌದು, ನೀವು ಧರಿಸುವಂತಹ ಚಪ್ಪಲಿ ನಿಮ್ಮನ್ನ ಶ್ರೀಮಂತರನ್ನಾಗಿಸಬಹುದು ಅಥವಾ ಬಡವರನ್ನು ಕೂಡ ಮಾಡಬಹುದು. ಅದಕ್ಕಾಗಿಯೇ ಹಿರಿಯರು ಹೇಳೋದು ಇತರರ ಚಪ್ಪಲಿಗಳನ್ನ ಧರಿಸಬಾರದು ಅಂತ. ಇದರಿಂದ ಆ ವ್ಯಕ್ತಿಯ ದೌರ್ಭಾಗ್ಯ ನಿಮ್ಮ ಜೀವನಕ್ಕೆ ಬರುವ ಸಾಧ್ಯತೆ ಇರುತ್ತೆ. ಇವತ್ತು ನಾವು ನಿಮಗೆ ಯಾವ ಬಣ್ಣದ ಚಪ್ಪಲಿಯನ್ನ ಧರಿಸೋದು ನಿಮ್ಮ ಅದೃಷ್ಟವನ್ನ ಬದಲಾಯಿಸುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಫ್ಯಾಷನ್ನ ಹೊಸ ಯುಗದಲ್ಲಿ ಜನರ ಬೂಟುಗಳು ಅಥವಾ ಚಪ್ಪಲಿಗಳ ಬಣ್ಣವು ದಿನದಿಂದ ದಿನಕ್ಕೆ ಬದಲಾಗ್ತಾನೆ ಇರುತ್ತೆ. ಈ ಹೊಸ ಜನರೇಷನ್ ತಾವು ಧರಿಸುವಂತಹ ಡ್ರೆಸ್ಗೆ ಅನುಗುಣವಾಗಿ ಶೂಗಳು ಅಥವಾ ಚಪ್ಪಲಿಗಳ ಬಣ್ಣವನ್ನ ನಿರ್ಧರಿಸೋದಕ್ಕೆ ಪ್ರಾರಂಭಿಸ್ತಾರೆ. ಆದ್ರೆ ನಿಮ್ಮ ಫ್ಯಾಷನ್ಗೆ ಅನುಗುಣವಾಗಿ ಕಲರ್ಫುಲ್ ಆಗಿರೋ ಬೂಟುಗಳು ಮತ್ತು ಚಪ್ಪಲಿಗಳನ್ನ ಆಯ್ಕೆ ಮಾಡುವಾಗ ಹೆಚ್ಚಾಗಿ ಜನ ದೊಡ್ಡ ತಪ್ಪನ್ನ ಮಾಡ್ತಾರೆ. ಈ ಮಾತು ನಿಮಗೆ ಗೊತ್ತಿತ್ತಾ? ಈ ಒಂದು ತಪ್ಪು ಒಬ್ಬ ವ್ಯಕ್ತಿಯನ್ನ ಬಡತನಕ್ಕೆ ನೂಗಬಹುದು ಅನ್ನೋ ಒಂದು ಸಣ್ಣ ಕುರುಹು ಕೂಡ ಜನರಿಗೆ ಇರೋದಿಲ್ಲ. ಶಾಸ್ತ್ರದ ಪ್ರಕಾರ ಹೆಚ್ಚಿನ ಜನರು ಶೂ ಮತ್ತು ಚಪ್ಪಲಿಗಳನ್ನ ಖರೀದಿ ಮಾಡುವಾಗ ಸ್ಟೈಲ್ ಟ್ರೆಂಡ್ಗೆ ಮಾತ್ರ ಗಮನ ನೀಡ್ತಾರೆ. ಆದ್ರೆ ಕೆಲವೊಂದು ಬಣ್ಣದ ಚಪ್ಪಲಿಗಳು ಮಾತ್ರ ನಿಮ್ಮ ಅದೃಷ್ಟವನ್ನ ಹೆಚ್ಚಿಸತ್ವೆ. ಆದ್ರೆ ಇನ್ನೂ ಕೆಲವು ನಿಮ್ಮ ಜೀವನವನ್ನ ನರಕವಾಗಿಸತ್ತೆ ಅನ್ನೋದು ಗೊತ್ತಿದ್ಯಾ? ಹೌದು, ಚಪ್ಪಲಿ ಕುರಿತು ಹಲವಾರು ಬೇಕು ಬೇಡಗಳನ್ನ ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಉದಾಹರಣೆಗೆ, ಬೇರೆ ವ್ಯಕ್ತಿಗಳ ಚಪ್ಪಲಿಗಳನ್ನ ನೀವು ದಾಟಬಾರದು ಅನ್ನೋದು ಶಾಸ್ತ್ರ ಹೇಳುತ್ತೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಇತರರ ಚಪ್ಪಲಿಯನ್ನ ದಾಟೋದ್ರಿಂದ ಅವರಲ್ಲಿನ ಎಲ್ಲಾ ದಾರಿದ್ರ್ಯಗಳು ನಿಮ್ಮನ್ನ ಆವರಿಸಿಕೊಳ್ಳುತ್ತೆ. ಇವತ್ ನಾವು ನಿಮಗೆ ನೀವು ಯಾವ ಬಣ್ಣದ ಚಪ್ಪಲಿಯನ್ನ ಧರಿಸಬಹುದು ಅನ್ನೋದನ್ನ ಹೇಳ್ತಾ ಇದ್ದೀವಿ. ಯಾವ ಬಣ್ಣದ ಚಪ್ಪಲಿಯನ್ನ ಧರಿಸೋದ್ರಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆಕೊಳ್ಳುತ್ತೆ, ನಿಮ್ಮ ಅದೃಷ್ಟ ಬದಲಾಗುತ್ತೆ ಅನ್ನೋದನ್ನ, ಹಾಗೂ ಯಾವ ಬಣ್ಣದ ಚಪ್ಪಲಿಯಿಂದ ದುರಾದೃಷ್ಟ ಉಂಟಾಗುತ್ತೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ. ಯಾವ ಜನರು ಶನಿಯನ್ನ ನಂಬ್ತಾರೋ, ಅಂದ್ರೆ ತುಲಾರಾಶಿಯ ಜನರು ನಾವು ಹೇಳುವಂತಹ ಕೆಲಸವನ್ನ ಮಾಡಬೇಕು. ನೀವು ಶನಿಯನ್ನ ನಂಬೋದಾದ್ರೆ ಶನಿಯ ದಿನ ನೀಲಿ ಬಣ್ಣದ ಚಪ್ಪಲಿಯನ್ನ ಖರೀದಿ ಮಾಡಬೇಕು. ಜೊತೆಗೆ ನೀವು ಜೀವನ ಪರ್ಯಂತ ಅದೇ ನೀಲಿ ಬಣ್ಣದ ಚಪ್ಪಲಿಯನ್ನ ಧರಿಸೋದನ್ನ ಮರಿಬೇಡಿ. ಹೌದು, ನೀವು ಕೇಳಿದ್ದು ಸರಿಯಾಗಿಯೇ ಇದೆ. ನೀಲಿ ಬಣ್ಣದ ಚಪ್ಪಲಿಯನ್ನ ಧರಿಸಬೇಕು ಅಥವಾ ಕಪ್ಪು ಬಣ್ಣದ ಚಪ್ಪಲಿಯನ್ನ ಧರಿಸೋದು ಕೂಡ ಉತ್ತಮ. ಕಪ್ಪು ಮತ್ತು ನೀಲಿ ಎರಡೂ ಕೂಡ ಶನಿಯ ಪ್ರಭಾವ ಇರುವಂತಹ ಬಣ್ಣಗಳಾಗಿವೆ. ಹಾಗಾಗಿ ನೀವು ಈ ವಿಡಿಯೋ ನೋಡಿದ ತಕ್ಷಣದಿಂದ ನಿಮ್ಮ ಡ್ರೆಸ್, ಚಪ್ಪಲಿ, ವಾಚ್, ಪರ್ಸ್, ಬ್ಯಾಗ್ ಎಲ್ಲವನ್ನು ಕೂಡ ನೀಲಿ ಬಣ್ಣಕ್ಕೆ ಬದಲಾಯಿಸಿ. ಇದರಿಂದ ನಿಮ್ಮ ಎಲ್ಲಾ ಕೆಲಸಗಳು, ಕಾರ್ಯಗಳು ಉತ್ತಮ ರೀತಿಯಲ್ಲಿ ನಡೆಯುತ್ತವೆ. ನೀಲಿ ಬಣ್ಣದಲ್ಲಿ ಶನಿದೇವ ವಾಸಿಸ್ತಾನೆ. ಆತನಿಗೆ ಪ್ರಿಯವಾದ ಬಣ್ಣದಿಂದ ಅದನ್ನ ಧರಿಸುವವರಿಗೆ ಎಲ್ಲವೂ ಉತ್ತಮ ರೀತಿಯಲ್ಲೇ ಸಾಗುತ್ತೆ. ಅಷ್ಟೇ ಅಲ್ಲ, ಶನಿಯನ್ನ ನಂಬುವ ಜನರು ಹೆಚ್ಚಿನ ಹಣ ಸಂಪಾದನೆ ಮಾಡೋದಕ್ಕೆ ಬಯಸಿದ್ರೆ, ಹೆಚ್ಚು ಆದಾಯ ಗಳಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಅಥವಾ ಶೇರ್ ಮಾರ್ಕೆಟ್ನಿಂದ ಹೆಚ್ಚಿನ ಹಣ ಗಳಿಸುವ ಯೋಚನೆ ಇದ್ರೆ, ನಿಮ್ಮ ಅದೃಷ್ಟವನ್ನ ಬದಲಾಯಿಸೋದಕ್ಕೆ ಬಯಸಿದ್ರೆ ನೀವು ಶನಿವಾರದ ದಿನ ನೀಲಿ ಬಣ್ಣದ ಚಪ್ಪಲಿಯನ್ನ ಧರಿಸೋದನ್ನ ಮರಿಬೇಡಿ. ಇನ್ನು ಯಾವ ಜನರು ಮಂಗಳನನ್ನ ಹಾಗೂ ಆಂಜನೇಯನ ಮೇಲೆ ಹೆಚ್ಚಿನ ನಂಬಿಕೆ ಹೊಂದಿರ್ತಾರೋ ಹಾಗೂ ಧನ ಸಂಪತ್ತು ಹೆಚ್ಚು ಹೆಚ್ಚು ಪಡೆಯೋದಕ್ಕೆ ಇಷ್ಟಪಡ್ತಾರೋ ಅವರು ಮಂಗಳವಾರದ ದಿನ, ಸರಿಯಾಗಿ ಕೇಳಿ ವೀಕ್ಷಕರೇ, ಮಂಗಳವಾರದ ದಿನ ನೀವು ಕೆಂಪು ಬಣ್ಣದ ಚಪ್ಪಲಿಯನ್ನ ಖರೀದಿ ಮಾಡಬೇಕು. ನೀವು ಹನುಮಂತ ಹಾಗೂ ಮಂಗಳ ಗ್ರಹವನ್ನ ಪೂಜಿಸೋರಾಗಿದ್ರೆ ಇದನ್ನ ಮಾಡಲೇಬೇಕು. ಸಾಧ್ಯವಾದ್ರೆ ಕೆಂಪು ಬಣ್ಣದ ಪರ್ಸ್, ಕೆಂಪು ಬಣ್ಣದ ಬೆಲ್ಟ್,
ಕೆಂಪು ಬಣ್ಣದ ವಾಚನ್ನು ಧರಿಸಬೇಕು. ಇದರಿಂದ ಹನುಮಂತನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ಅಷ್ಟೇ ಅಲ್ಲ, 7 ಜನ್ಮಕ್ಕೂ ಹೌದು. ನೀವು ಕೇಳಿದ್ದು ಸರಿಯಾಗೇ ಇದೆ. 7 ಜನ್ಮಕ್ಕೂ ಬಡತನ ನಿಮ್ಮ ಬಳಿ ಬರೋದೇ ಇಲ್ಲ. ಧನ ಸಂಪತ್ತು ನಿಮ್ಮ ಜೀವನದಲ್ಲಿ ಸದಾ ತುಂಬಿರುತ್ತೆ. ಉತ್ತಮ ರೀತಿಯಲ್ಲಿ ನೀವು ಜೀವನವನ್ನ ನಡೆಸ್ತೀರಿ. ಯಾರು ದೇವಿ ಶಕ್ತಿಯನ್ನ ನಂಬ್ತಾರೋ, ಅಂದ್ರೆ ಲಕ್ಷ್ಮಿ, ದುರ್ಗೆ, ಕಾಳಿ, ಯಾವುದೇ ದೇವತೆಯನ್ನ ನಂಬುವಂತಹ ಜನರು ಗುಲಾಬಿ ಬಣ್ಣದ ಚಪ್ಪಲಿಯನ್ನ ಧರಿಸಬಹುದು. ಇದರಿಂದ ಧನಲಾಭವಾಗುತ್ತೆ. ಜೊತೆಗೆ ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ. ಅಷ್ಟೇ ಅಲ್ಲ, ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ. ಚಪ್ಪಲಿಯ ಬಣ್ಣ ಮತ್ತು ಗ್ರಹಗಳ ನಡುವೆ ಆಳವಾದ ಸಂಬಂಧ ಇದೆ. ಅದು ನಿಮ್ಮ ಜೀವನದಲ್ಲಿ ಭಾಗ್ಯ, ದೌರ್ಭಾಗ್ಯ ಎರಡನ್ನೂ ಕೂಡ ತರಬಹುದು. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಮಂಗಳನ ಸ್ಥಿತಿ ಕೆಟ್ಟದಾಗಿದೆ ಅನ್ನೋದಾದ್ರೆ ನೀವು ಕೆಂಪು ಬೂಟುಗಳನ್ನು ಧರಿಸಬಾರದು. ಒಂದು ವೇಳೆ ನೀವು ಧರಿಸಿದ್ದೇ ಆದ್ರೆ ಮಂಗಳನ ಸ್ಥಿತಿ ಹದಗೆಡುತ್ತೆ ಮತ್ತು ಅದರ ಅಶುಭ ಫಲಿತಾಂಶಗಳನ್ನ ನೀವು ಯಾವುದೇ ಸಮಯದಲ್ಲಿ ಅನುಭವಿಸಬೇಕಾಗಿ ಬರುತ್ತೆ. ಹಾಗಾಗಿ ಚಪ್ಪಲಿ ಆಯ್ಕೆ ಮಾಡುವಾಗ ಎಚ್ಚರ ಇರಲಿ. ವಿವಿಧ ಬಣ್ಣಗಳ ಶೂಗಳು ಮತ್ತು ಚಪ್ಪಲಿಗಳು ವಿಭಿನ್ನ ಗ್ರಹಗಳಿಗೆ ಸಂಬಂಧಿಸಿವೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಚಂದ್ರನು ಕೆಟ್ಟ ಸ್ಥಾನದಲ್ಲಿದ್ರೆ ಅಂತಹ ಜನರು ಬಿಳಿ ಬೂಟುಗಳನ್ನು ಧರಿಸೋದನ್ನ ತಪ್ಪಿಸಬೇಕು ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಇದಲ್ಲದೆ ಹಳದಿ ಬಣ್ಣವು ಗುರುಗ್ರಹಕ್ಕೆ ಸಂಬಂಧಿಸಿದೆ. ಆದ್ದರಿಂದ ಹಳದಿ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಧರಿಸೋದು ತೊಂದರೆಗಳನ್ನು ಆಹ್ವಾನಿಸಿದಂತೆ. ಹಿಂದೂ ಧರ್ಮದಲ್ಲಿ ಹಳದಿ ಬಣ್ಣವನ್ನ ಬಹಳ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಅದನ್ನ ಪಾದಗಳಿಗೆ ಬೂಟುಗಳು ಮತ್ತು ಚಪ್ಪಲಿಗಳಾಗಿ ಧರಿಸೋದನ್ನ ನಿಷೇಧಿಸಲಾಗಿದೆ. ಹಳದಿ ಬೂಟುಗಳು, ಚಪ್ಪಲಿಗಳು ಅಥವಾ ಚಿನ್ನದ ಆಭರಣಗಳನ್ನ ಪಾದಗಳಿಗೆ ಧರಿಸೋದ್ರಿಂದ ಬಡತನದ ಜೊತೆಗೆ ಜೀವನದಲ್ಲಿ ಅಡೆತಡೆಗಳು ಕೂಡ ಉಂಟಾಗುತ್ತವೆ. ಇದರಿಂದ ನೀವು ತುಂಬಾನೇ ಕಷ್ಟಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಒಟ್ನಲ್ಲಿ ಹೇಳಬೇಕು ಅಂತಂದ್ರೆ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಕಪ್ಪು, ನೀಲಿ, ಕಂದು ಅಥವಾ ಬಿಳಿ ಬಣ್ಣದ ಬೂಟುಗಳನ್ನು ಕೂಡ ಧರಿಸಬಹುದು. ನೀವು ಸ್ಟೈಲ್ ಅಥವಾ ಫ್ಯಾಷನ್ ಜೊತೆ ರಾಜಿ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ರೆ ಕೆಂಪು ಶೂಗಳು ಅಥವಾ ಚಪ್ಪಲಿಗಳನ್ನು ಕೂಡ ಧರಿಸಬಹುದು. ಆದ್ರೆ ಹಳದಿ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಧರಿಸೋದನ್ನ ಸಾಧ್ಯವಾದಷ್ಟು ತಪ್ಪಿಸಬೇಕು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.